ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿಯಾದ ರಕ್ಷಾರಾಮಯ್ಯ ಪರ ಮತ ಪ್ರಚಾರ. ಹೌದು ಸ್ನೇಹಿತರೆ, ಮಾಜಿ ಸಚಿವ ದಿವಂಗತ ಅಂಜನ್ಮೂರ್ತಿ ಅವರ ಸುಪುತ್ರರಾದ ದೀಪಕ್ ಕಿರಣ್ ಅವರ ನೇತೃತ್ವದಲ್ಲಿ ಬೃಹತ್ ಮಟ್ಟದ ರ್ಯಾಲಿಯನ್ನು ನೆಲಮಂಗಲ ಪಟ್ಟಣದ ಚನ್ನಪ್ಪ ಬಡಾವಣೆಯಿಂದ ಲೋಹಿತ್ ನಗರದವರೆಗೆ ಹಮ್ಮಿಕೊಳ್ಳಲಾಯಿತು. ಈ ರ್ಯಾಲಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದೇ ಸಂದರ್ಭದಲ್ಲಿ ದೀಪಕ್ ಕಿರಣ್ ಅವರು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ಕೊಟ್ಟಿರುವ 5 ಗ್ಯಾರಂಟಿಗಳ ಬಗ್ಗೆ ಜನರಿಗೆ ವಿಶ್ವಾಸ ಇದ್ದು, ಈ ಚುನಾವಣೆಯಲ್ಲಿಯೂ ಸಹ ನಮ್ಮ ಪಕ್ಷಕ್ಕೆ ಹೆಚ್ಚಿನ ಬೆಂಬಲವನ್ನು ನೀಡುವುದರ ಮೂಲಕ ರಕ್ಷಾರಾಮಯ್ಯ ಅವರಿಗೆ ಹೆಚ್ಚಿನ ಮತಗಳನ್ನು ನೀಡಿ ಗೆಲುವನ್ನು ತಂದುಕೊಡುವಲ್ಲಿ ಅವಿರತ ಶ್ರಮವನ್ನು ಪಡುತ್ತೇವೆ ಎಂದು ತಿಳಿಸಿದರು. ಹೇಳಿ ಸರ್, ಇವತ್ತು ಜನ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ನೀಡಿದಂತಹ 5 ಗ್ಯಾರಂಟಿಗಳ ಬಗ್ಗೆ ವಿಶ್ವಾಸ ಇಟ್ಟು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಬೃಹತ್ ಆದ ಒಂದು ನಮ್ಮ ಅಂಜಿಮೂರ್ತಿ ಸಾಹೇಬರ ಮಗಾದ ದೀಪಕ್ ಕಿರಣ್ ಅವರ ನೇತೃತ್ವದಲ್ಲಿ ಒಂದು ರ್ಯಾಲಿ ನಡೆಸ್ತಾ ಇದ್ದೀವಿ. ಈ ನಮ್ಮ ಉದ್ದೇಶ ಏನು, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆದಂಥ ರಕ್ಷಾರಾಮಯ್ಯ ಅವರು ಹೆಚ್ಚಿನ ಲೀಡ್ನಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಕ್ಷೇತ್ರದ ನಮ್ಮ ನೆಲಮಂಗಲ ತಾಲೂಕಲ್ಲಿ ಹೆಚ್ಚಿನ ಲೀಡಲ್ಲಿ ಗೆಲ್ಲಬೇಕು ಅನ್ನೋದು ನಮ್ಮ ಒಂದು ಆಸೆ ಆಗಿರೋದ್ರಿಂದ ನಾವು ಇವತ್ತು ಒಂದು ರ್ಯಾಲಿ ಕೈಗೊಂಡು ಟೌನ್ನಾದ್ಯಂತ ಚನ್ನಪ್ಪ ಬಡಾವಣೆಯಿಂದ ಅಪ್ ಟು ವಿಶ್ವೇಶ್ಪುರದವರೆಗೂ ನಾವು ಒಂದು ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಉದ್ದೇಶ, ನಮ್ಮ ಕಾಂಗ್ರೆಸ್ ಸರ್ಕಾರ ಏನು 5 ಗ್ಯಾರಂಟಿಗಳು ನೀಡಿದೆ ಮತ್ತು ಈ ಸುಧಾಕರ್ ಮಾಡಿದಂಥ ಕೋವಿಡ್ ಸಂದರ್ಭದಲ್ಲಿ ಈ ಬೆಡ್ ಸ್ಕ್ಯಾಮು ಮತ್ತು ಏನು ಕೋವಿಡ್ ಸಂದರ್ಭದಲ್ಲಿ ಮಾಡಿದಂಥ ಹಗರಣಗಳ ಬಗ್ಗೆ ನಾವು ಜನಗಳಿಗೆ ತಿಳುವಳಿ ಹೇಳಿ ನಮ್ಮ ಸಜ್ಜನರಾದಂಥ ರಕ್ಷಾರಾಮಯ್ಯ ಅವರ ಪರ ವೋಟ್ ಹಾಕಬೇಕು. ಮತ್ತು ರಕ್ಷಾರಾಮಯ್ಯ ಅವರು ಕೋವಿಡ್ ಸಂದರ್ಭದಲ್ಲಿ ಅವರ ಒಂದು ಹಾಸ್ಪಿಟ್ಲನ್ನೇ ಸರ್ಕಾರದ ಸುಪರ್ದಿಗೆ ಕೊಟ್ಟು ಉಚಿತವಾಗಿ ಎಲ್ರಿಗೂ ಕೋವಿಡ್ ಸಂದರ್ಭದಲ್ಲಿ ಸಹಾಯ ಮಾಡಿದ್ದಾರೆ. ಅದರಿಂದ ನಾನು ನಿಮ್ಮ ಮುಖಾಂತರ ಕೇಳ್ಕೊತೀನಿ. ಹಾಗೆ ನಮ್ಮ ನೆಲಮಂಗಲದಲ್ಲೂ ಅಭಿವೃದ್ಧಿ ಕಾರ್ಯಗಳು ತುಂಬ ನಡೀತಾ ಇದೆ. ಅದನ್ನೆಲ್ಲ ಮನಗಂಡು ನಮ್ಮ ಸಿದ್ದರಾಮಯ್ಯವರು, DK ಶಿವಕುಮಾರ್, ನಮ್ಮ ಉಸ್ತುವಾರಿ ಸಚಿವರಾದಂಥ ಮುನಿಯಪ್ಪನವರು, ನಮ್ಮ AICC ಅಧ್ಯಕ್ಷರಾದಂಥ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ತಾಲೂಕಿಗೆ ಮತ್ತು ಕರ್ನಾಟಕದ ಜನತೆಗೆ ಕೊಟ್ಟಿರುವಂಥ ಕೊಡುಗೆಗಳನ್ನ ಎಲ್ಲ ಸ್ಮರಿಸಿ ನಮ್ಮ ರಕ್ಷಾರಾಮಯ್ಯ ಅವ್ರನ್ನ ಹಾಗೂ ಕರ್ನಾಟಕದಂತ ನಿಂತಿರುವಂಥ ಎಲ್ಲ MP ಗಳಿಗೆ ಹೆಚ್ಚಿನ ಬಹುಮತದಿಂದ ಗೆಲ್ಲಿಸಬೇಕು ಅಂತ ನಾನು ಈ ಮುಖಾಂತರ ನಿಮ್ಮಲ್ಲಿ ಕೇಳ್ಕೊತೀನಿ. ಈಗ ಪ್ರಚಾರ ಕೈಗೊಂಡಿದ್ದೀರಾ ಬೃಹತ್ತಾದ ಜನಸಂಖ್ಯೆನಲ್ಲಿ, ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಯಾವ ರೀತಿ ನಡೀತದೆ ಇವತ್ತು? ಮೊದಲನೇದಾಗಿ ನಮ್ಮ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ. ಬರುವಂಥ ದಿವಸಗಳಲ್ಲಿ ಹಿಂದೆ ನಮ್ಮ ಮುಖಂಡರುಗಳು ಸಿದ್ದರಾಮಯ್ಯವರು, ಮಾನ್ಯ DK ಶಿವಕುಮಾರ್ ಅವರು ಹಾಗೂ ಈ ನಮ್ಮ ವರಿಷ್ಠರಾದಂಥ KH ಮುನಿಯಪ್ಪ ಸಾಹೇಬರು ಎಲ್ಲರೂ ಒಂದು ಗ್ಯಾರಂಟಿ ಮುಖಾಂತರ ಒಂದು ಆಶ್ವಾಸನೆ ಕೊಟ್ಟಿದ್ದರು. ಏನು, ನಾವು ಅಧಿಕಾರ ಬಂದಂಥ ದಿವಸಗಳಲ್ಲಿ ಪ್ರಪ್ರಥಮ ಇದರಲ್ಲೇ ನಾವು ಜನಗಳಿಗೆ ನಾವೇನು ಮಾತು ಕೊಟ್ಟಿದ್ದೀವಿ 5 ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ಹಂತವಾಗಿ ತರ್ತೀವಿ ಅಂತ ಹೇಳಿದರು. ಅದೇ ರೀತಿಯಲ್ಲಿ ಎಲ್ಲರಿಗೂ ಜನ ಯಾವುದೇ ವರ್ಗಕ್ಕೆ ಸೀಮಿತವಾಗಿ ಮಾಡಿಲ್ಲ, ಎಲ್ಲ ವರ್ಗಕ್ಕೂ ಸೀಮಿತವಾಗುವಂಥ ಗ್ಯಾರಂಟಿ ಕಾರ್ಯಕ್ರಮಗಳು ಇವ್ರಿಗೆ, ರುದ್ರಿಗೆ, ಹೆಣ್ಮಕ್ಳಿಗೆ
ಎಲ್ಲರಿಗೂ ಕಾರ್ಯಕ್ರಮಗಳು ಕೊಟ್ಟಿದೆ. ಈ ಜನ ಮೆಚ್ಚಿ ಇವತ್ತು ಕಾಂಗ್ರೆಸ್ ಪರ ಇಷ್ಟು ಬೃಹತ್ತಾಗಿ ಜನ ಮೆಚ್ಚಿ ಇವತ್ತು ನಮ್ಮ ಪ್ರಚಾರ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಮತ್ತು ಈಗ ಈ ಒಂದು ಪ್ರಚಾರದಲ್ಲಿ ಯಾರಾದರೂ ಕಾಂಗ್ರೆಸ್ನ ಮುಂಚೂಣಿ ಇರ್ತಕ್ಕಂಥ ಅಧಿಕಾರಗಳನ್ನು ವಹಿಸ್ಕೊಂಡಿರೋದು ಯಾರು ಏನು ಇದು ನಾನೇ ಸ್ವತಃ ನಮ್ಮ ಇರುವಂಥ ಕಾಂಗ್ರೆಸ್ ಮುಖಂಡರುಗಳ ಜೊತೆ ಒಡ್ಗೂಡಿ ನಾನು ಇವತ್ತು ಕಾರ್ಯಕ್ರಮ ಇವತ್ತು ಪ್ರೊಸೆಷನ್ ಒಂದು ಇದು ಮಾಡಿದ್ದೀವಿ. ಮುಂದಿನ ದಿವಸಗಳಲ್ಲಿ ಇನ್ನೂ ಎಲ್ಲರೂ ಬೃಹತ್ತಾಗಿ ಸೇರ್ತಾರೆ. ಹಾಗೂ ನಮ್ಮ ತಾಲೂಕಿನಲ್ಲಿ ಕೂಡ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಅಭಿವೃದ್ಧಿ ಪರ ಕಾಮಗಾರಿಗಳೆಲ್ಲ ಶುರು ಆಗಿದೆ. ಇದನ್ನೆಲ್ಲ ಮೆಚ್ಚಿ ಜನ ಇವತ್ತು ನಮಗೆ ಮನ್ನಣೆ ಕೊಡ್ತಾರೆ. ಗ್ರಾಮಾಂತರ ಪ್ರದೇಶದಲ್ಲಿ ಜನಸಾಮಾನ್ಯರು ಮಧ್ಯಮ ವರ್ಗ ಜನ BJPಯವರ ಒಂದು ದುರಾಡಳಿತ, ಬೆಲೆ ಏರಿಕೆ ಇವೆಲ್ಲ ಮನನೊಂದಿ ಯಾವತ್ತು ನೋಡ್ರಿ ಇವತ್ತು ನಮಗೆಲ್ಲ ಬರ ಇದೆ. ಕೇಂದ್ರದಿಂದ ಬರ ಇದನ್ನು ನಾವು ಪಡಿಬೇಕಂದ್ರೆ ಸುಪ್ರೀಂ ಕೋರ್ಟ್ ಮುಖಾಂತರ ನಾವು ಹೋಗೋಂಥ ಪರಿಸ್ಥಿತಿಗೆ ತಂದಿದ್ದಾರೆ. ಸೊ ಇದರಲ್ಲಿ ಮಲ್ತಾಯಿ ಧೋರಣೆ ಕಾಣಿಸ್ತಿದೆ ಅವ್ರಿಗೆ. ಇದರಿಂದ ರಾಜಕೀಯ ಮಾಡಬೇಕು ಅನ್ನೋದು ಕಾಣಿಸ್ತಿದೆ ಅವ್ರಿಗೆ. ಸೊ ಇದಕ್ಕೆಲ್ಲ ತಕ್ಕ ಉತ್ತರ ನಮ್ಮ ತಾಲೂಕು ಜನ, ಇಡೀ ನಮ್ಮ ಕರ್ನಾಟಕದ ಜನ ಇದಕ್ಕೆ ಉತ್ತರ ಕೊಡ್ತಾರೆ. ಹೇಗಿದೆ ಸರ್ ರೆಸ್ಪಾನ್ಸ್? ಜನಗಳು ಏನು ಹೇಳ್ತಿದ್ದಾರೆ? ಮನೆ ಪ್ರಚಾರಕ್ಕೆ ಹೋದಾಗ ಜನಗಳು ಏನು ಹೇಳ್ತಿದ್ದಾರೆ? ಜನ ಸ್ವತಃವಾಗಿ ತುಂಬ ಖುಷಿಯಿಂದ ಹೇಳ್ತಾರೆ, ಹೌದಪ್ಪ ನಾವು ಇಷ್ಟು ಅನುಕೂಲ ಪಟ್ಟಿರೋಂಥ ಗ್ಯಾರಂಟಿಗಳು ಬೇರೆ ಯಾವುದು ಸರ್ಕಾರಗಳು ಕೊಟ್ಟಿಲ್ಲ, ಕಾಂಗ್ರೆಸ್ ಕೊಟ್ಟಿದೆ. ನಮಗೆ ಅವರು ನಮ್ಮನ್ನ ಕಷ್ಟಕ್ಕೆ ಇದು ಈ ಗ್ಯಾರಂಟಿ ಕಾರ್ಯಕ್ರಮಗಳು ನಮ್ಗೆ ಆಗ್ತಿದೆ, ನಾವು ಇಂಥ ಪಕ್ಷಕ್ಕೆ ನಾವು ಓಟ್ ಕೊಡ್ತೀವಿ ಅಂತ ಸ್ವತಃ ಅವರೇ ಹೇಳ್ತಾರೆ. ನಮ್ಮ ರಕ್ಷಾ ರಾಮಯ್ಯವ್ರು ಕೂಡ ಹೊಸ ಮುಖ, ಸಜ್ಜನ, ವಿದ್ಯಾವಂತರುಗಳು, ಈ ಯಾವುದೇ ಥರ ಒಂದು ಕಳಂಕ ಇಲ್ಲ ಅವರಲ್ಲಿ. ಅವ್ರು ಗೆದ್ದರೆ ನಮ್ಮ ತಾಲೂಕಿನ ಒಳ್ಳೆಯ ಅಭಿವೃದ್ಧಿ ಪಥಕ್ಕೆ ತೊಗೊಂಡೋಗ್ತಾರೆ ಅಂತ ನಮಗೆಲ್ಲರಿಗೂ ಪೂರ್ಣ ವಿಶ್ವಾಸದಲ್ಲಿ ಇಟ್ಕೊಂಡು ನಾವು ಚುನಾವಣೆಗೆ ಮುಂಚೆ ಕೂಡ ಅವ್ರಿಗೆ ನಾನು ಮಾತು ಕೊಟ್ಟಿದ್ದೆ. ಅವ್ರಿಗೆ ನಾನು ನಮ್ಮ ತಾಲೂಕಿಂದ ನಾವು ಹೆಚ್ಚಿನ ರೀತಿಯಲ್ಲಿ ನಿಮಗೆ ಸಹಕಾರ, ಲೀಡ್ ಎರಡೂ ನಾವು ಪ್ರಯತ್ನ ಮಾಡ್ತೀವಿ ಅಂತ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ದೀವಿ.